ರಾಶಿ ಮಿಥುನ ಆದ್ಮೇಲೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ನವೆಂಬರ್ ತಿಂಗಳು ಈ 4 ವಿಚಾರದಲ್ಲಿ ಅನ್ನೋದನ್ನ ನೋಡೋಣ. ಹೆಲ್ತ್, ಆರೋಗ್ಯ, ವೆಲ್ತ್, ಐಶ್ವರ್ಯ, ಅಲ್ಲ ಇದು ನೀನು ರಿಲೇಶನ್ಶಿಪ್, ಕುಟುಂಬ, ಇದು ಬಂದು ಕರಿಯರ್. ಓಕೆ. ಸೊ ಇವಾಗ ನಾನು ಗೈಡೆನ್ಸ್ ತೆಗೆದು ಬಿಡೋಣ. ಖಂಡಿತ. ಓಕೆ, ಗೈಡೆನ್ಸ್ ಕಾರ್ಡ್ ಕೂಡ ಬಂತು. ಸೊ ಈಗ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳಬಹುದು. ಸ್ವಲ್ಪ ಸುಟ್ಟ ಗಾಯಗಳಾಗೋದಕ್ಕೆ ಅವಕಾಶ ಇರುತ್ತೆ. ಬರ್ನಿಂಗ್ಸ್, ಎಲ್ಲೋ ತಗಲ್ಸ್ಕೊಂಡು ಗಾಯ ಮಾಡ್ಕೊಳ್ಳೋದು, ಈ ತರದ ಸಮಸ್ಯೆಗಳು ಇರ್ಬೋದು. ಮತ್ತೆ ಹೀಟ್ ಜಾಸ್ತಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಜ್ವರ ಬರುವಂತದ್ದು, ಹೆಡ್ಏಕ್ ಬರುವಂತದ್ದು, ಈ ತರದ್ದೆಲ್ಲ ಅವಕಾಶಗಳು ಇರುತ್ತೆ. ಅದರಲ್ಲೂ ಒಂದು 7 days ನಂತರ, ಈ ತಿಂಗಳಲ್ಲಿ 7 ಫಸ್ಟ್ ಮೊದಲ ವಾರ ಕಳೆದ ನಂತರ ನಿಮ್ಗೆ ಆರೋಗ್ಯಕ್ಕೆ ಸಂಬಂಧಂತಹ ತೊಂದರೆಗಳು ಹೆಚ್ಚಾಗಿ ಕಾಡೋದಕ್ಕೆ ಅವಕಾಶ ಇರುತ್ತೆ. ಜಾಗರೂಕತೆಯಿಂದ ಇರಬೇಕು. ಇನ್ನು ಹಣಕಾಸಿನ ವಿಚಾರದಲ್ಲಿ ಬಂದಾಗ ಇಟ್ ಇಸ್ ಫೈನ್. ನೀವು ಯಾವುದೇ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ರಿಲೇಟೆಡ್ ಆಕ್ಷನ್ ತಗೊಳ್ಳಿ. ನೀವು ತಗೊಂಡಂತ ಆಕ್ಷನ್ ಇಂದ ಯಾವ ರೀತಿಯ ಹಣದ ಹರಿವು ಬರಬೇಕೋ ಅದು ಖಂಡಿತ ಬರೋದಕ್ಕೆ ಕರ್ಕಾಟಕ ರಾಶಿಯವರಿಗೆ ಅವಕಾಶ ಇರುತ್ತೆ. ಪಾಸಿಟಿವ್ ಕಾರ್ಡ್. ಇನ್ನು ರಿಲೇಶನ್ಶಿಪ್ ಅಂಡ್ ಕುಟುಂಬ ವಿಚಾರಕ್ಕೆ ಬಂದಾಗ ಇದು ಕೂಡ ಒಂದು ಪಾಸಿಟಿವ್ ಆದಂತಹ ಕಾರ್ಡ್ ಅಂತ ಹೇಳ್ಬೋದು. ಸ್ಟೆಬಿಲಿಟಿಯನ್ನ ತೋರಿಸುವಂತಹ ಕಾರ್ಡ್, 10 of Pentacles ಅನ್ನುವಂತಹ ಕಾರ್ಡ್. ಇದು ಕೂಡ ಪಾಸಿಟಿವ್ ಅಂತ ಆದಂತಹ ಕಾರ್ಡ್. ನಿಮ್ಮ ಕುಟುಂಬದಲ್ಲಿ ಒಂದು ಸ್ಟೆಬಿಲಿಟಿ ಇರುತ್ತೆ. ನಿಮ್ಮ ಲವ್ ಇರಬಹುದು, ಅಫೆಕ್ಷನ್ ಇರಬಹುದು, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೇನೆ ನಿಮ್ಮ ಮಧ್ಯೆ ಒಂದು ಅನುರಾಗ ಏನಿರುತ್ತೆ ಅದು ತುಂಬಾ ಒಳ್ಳೆ ರೀತಿಯಲ್ಲಿ ಇರೋದಕ್ಕೆ ಅವಕಾಶ ಇರುವಂತಹ ಕಾರ್ಡ್ ಅದು ಅಂತ ಹೇಳ್ಬೋದು. ಇನ್ನು ಕೊನೆಯ ಕಾರ್ಡ್ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಜಾಬ್ ರಿಲೇಟೆಡ್ ಕಾರ್ಡ್. ಇದು ಕೂಡ ನನ್ಗೆ ಪಾಸಿಟಿವ್ ಆದಂತಹ ಕಾರ್ಡೇ ಬಂದಿದೆ. ಕರ್ಕಾಟಕ ರಾಶಿಯವರಿಗೆ ಜಾಬ್ ಮತ್ತೆ ಹಣಕಾಸಿನ ವಿಚಾರ ಕೂಡ ಇದು ಪಾಸಿಟಿವ್ ಆಗಿದೆ. ನೀವು ಆಸೆ ಪಟ್ಟಂತ ಜಾಬ್ ನಿಮಗೆ ಯೋಗ್ಯತೆ ಇದ್ದರೆ, ಎಲ್ಲರಿಗೂ ಅಷ್ಟೇ ಅಲ್ವಾ, ನಿಮಗೆ ಯೋಗ್ಯತೆ ಇದ್ರೆ ಖಂಡಿತ ಈ ಸಮಯದಲ್ಲಿ ಜಾಬ್ ಸಿಗೋದಕ್ಕೆ ಅವಕಾಶ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಗೈಡೆನ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯು ಆರ್ ರೆಡಿ. ನೀವು ರೆಡಿ ಆಗಿದ್ದೀರಾ. ನೀವು ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಕರ್ಕಾಟಕ ರಾಶಿಯವರು ಈ ಸಮಯದಲ್ಲಿ ರೆಡಿ ಆಗಿದ್ದೀರಾ. ನೀವು ಮಾಡುವಂತಹ ಕೆಲಸಕ್ಕೆ ಖಂಡಿತ ಸಪೋರ್ಟ್ ಸಿಗತ್ತೆ ಅಂತ ಹೇಳ್ತಾರೆ. ಕರ್ಕಾಟಕ ರಾಶಿಯವರಿಗೆ ಪಾಸಿಟಿವ್ ಆಗಿದೆ.